ನಮಸ್ಕಾರ ನನ್ನೆಲ್ಲ ನೆಚ್ಚಿನ ಕನ್ನಡಿಗರಿಗೆ, ನಿಮಗೆಲ್ಲರಿಗೂ ಲರ್ನ್ ವಿತ್ ತಸ್ಮಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ನಾನಿಲ್ಲಿ ನಿಮಗೆ ಪೇಪರ್ ಫ್ಲವರ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಫಸ್ಟ್ಲಿ ಪೇಪರ್ ಫ್ಲವರ್ ಮಾಡೋದಕ್ಕೆ ನಮಗೆ ಬೇಕಾಗಿರೋಂಥ ಐಟಮ್ಸ್ ಯಾವ್ದ್ಯಾವುದು ಅಂದರೆ ಕ್ರಾಫ್ಟ್ ಶೀಟ್ಸ್, ಕಾರ್ಡ್ಬೋರ್ಡ್, ಪೆನ್ಸಿಲ್, ಬ್ಯಾಂಗಲ್, ಸ್ಕೇಲ್ ಆ್ಯಂಡ್ ಗ್ಲೂ. ಸೊ ಇಲ್ಲಿ ಕಾರ್ಡ್ಬೋರ್ಡಲ್ಲಿ ನಾನು ಬ್ಯಾಂಗಲ್ ಹೆಲ್ಪಿಂದ ಒಂದು ಸರ್ಕಲ್ನ ಡ್ರಾ ಮಾಡಿ ಅದನ್ನು ಕಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಕಾರ್ಡ್ಬೋರ್ಡ್ ನಮಗೆ ಫ್ಲವರ್ ಬೇಸ್ ಆಗಿ ಹೆಲ್ಪ್ ಆಗುತ್ತೆ. ಇಲ್ಲಿ ನಾನು ಕ್ರಾಫ್ಟ್ ಶೀಟ್ಸ್ ತೊಗೊಂಡಿಲ್ಲ, ಕಾರ್ಡ್ಬೋರ್ಡನ್ನೇ ತೊಗೊಂಡಿದ್ದೀನಿ ಬೇಸ್ ಆಗಿ. ಏನಕ್ಕೆ ಅಂತ ಅಂದರೆ ಇದು ನಮಗೆ ಒಂದು ಸ್ಟ್ರಾಂಗ್ ಬೇಸ್ ಆಗಿ ವರ್ಕ್ ಆಗುತ್ತೆ ಫ್ಲವರಿಗೆ. ಸೊ ಆ್ಯಂಡ್ ಆಲ್ಸೋ ಇಲ್ಲಿ ನಾನು ಒಂದು ಪೆಟಲ್ನ ಡ್ರಾ ಮಾಡ್ತಾ ಇದ್ದೀನಿ. ಫಸ್ಟ್ ಮೆಷರ್ಮೆಂಟ್ ತೊಗೊಂಡಿದ್ದೀನಿ, 15 ಸೆಂಟಿಮೀಟರ್ ಮೆಷರ್ಮೆಂಟ್ನ ತೊಗೊಂಡು ಒಂದು ಪೆಟಲ್ನ ಡ್ರಾ ಮಾಡಿ ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಆಲ್ರೆಡಿ ನಾನು 3 ಪೆಟಲ್ಸ್ನ ಕಟ್ ಮಾಡ್ಕೊಂಡಿದ್ದೀನಿ. ಒಂದು 15 ಸೆಂಟಿಮೀಟರ್, ಇನ್ನೊಂದು 12 ಸೆಂಟಿಮೀಟರ್, ಇನ್ನೊಂದು 9 ಸೆಂಟಿಮೀಟರ್. ಸೊ ನಿಮಗೆ ಇನ್ನೂ ಒಂದು ಸ್ವಲ್ಪ ಫ್ಲವರ್ ದೊಡ್ಡದಾಗಿರಬೇಕು, ಇನ್ನೂ ಒಂಚೂರು ಬ್ಯೂಟಿಫುಲ್ ಆಗಿ ಕಾಣಿಸ್ಬೇಕು ಅನ್ನೋದಿದ್ರೆ ನೀವು ಇದಕ್ಕಿಂತ ಇನ್ನೂ ದೊಡ್ಡ ಪೆಟಲ್ನ ಕಟ್ ಮಾಡ್ಕೊಳ್ಬೋದು. ದಟ್ ಈಸ್ 18 ಸೆಂಟಿಮೀಟರ್. ಅದಾದಮೇಲೆ 3 ಸೆಂಟಿಮೀಟರ್ಸ್ನ ಕಮ್ಮಿ ಮಾಡಿಕೊಂಡು ಪೆಟಲ್ಸ್ನ ಕಟ್ ಮಾಡ್ಕೊಳ್ಬೋದು. ನಾನಿಲ್ಲಿ ಅಟ್ ಎ ಟೈಮ್ 6 ಶೀಟ್ಸ್ನ ಇಟ್ಕೊಂಡು ಕಟ್ ಮಾಡ್ತಾ ಇದ್ದೀನಿ. ಯಾಕಂತಂದರೆ ಸಿಂಗಲ್ ಕಟ್ ಮಾಡಿದ್ರೆ ಏನಾಗುತ್ತೆ, ನಮಗೂ ಕೂಡ ಟೈಮ್ ವೇಸ್ಟ್ ಆಗುತ್ತೆ. ಆ್ಯಂಡ್ ಒಂದು ಶೀಟಲ್ಲಿ ಒಂದೇ ಪೆಟಲ್ ಕಟ್ ಮಾಡಿದ್ರೆ ಶೀಟ್ಸ್ ಕೂಡ ವೇಸ್ಟ್ ಆಗುತ್ತೆ. ಸೊ ಇಲ್ಲಿ ನಾನು ಒಂದೇ ಶೀಟಲ್ಲಿ 3 ಪೆಟಲ್ಸ್ನ ಕೂಡ ಡ್ರಾ ಮಾಡಿಕೊಂಡು ಅಟ್ ಅ ಟೈಮ್ 6 ಶೀಟ್ಸನ್ನು ಕೂಡ ಕಟ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ನಮಗೆ 6 ಪೆಟಲ್ಸ್ ಸಿಗುತ್ತೆ. ಆ್ಯಕ್ಚುಲಿ ಇಲ್ಲಿ 15 ಸೆಂಟಿಮೀಟರಿಂದು ನಮಗೆ 6 ಪೆಟಲ್ಸ್ ಬೇಕಾಗುತ್ತೆ, ಆದರೆ 12 ಸೆಂಟಿಮೀಟರಿಂದು ನಮಗೆ 5 ಪೆಟಲ್ಸ್ ಮಾತ್ರ ಸಾಕು. ಸೊ ನಾವು ನೆಕ್ಸ್ಟ್ ಫ್ಲವರ್ ಮಾಡೋಕ್ಕೆ ಅದನ್ನು ಯೂಸ್ ಮಾಡ್ಕೊಳ್ಬೋದು. ಆ್ಯಂಡ್ ಇದಾದಮೇಲೆ ನಾವು ಏನು ಮಾಡಬೇಕು ಅಂತ ಅಂದರೆ ಆ ಒಂದು ಪೆಟಲ್ನ ನಾವು ಹಾಫಿಗೆ ಫೋಲ್ಡ್ ಮಾಡಿ ಒಂದು ಚೂರು ಸೀಸರಲ್ಲಿ ಕಟ್ ಮಾಡಿ ಏನು ಮಾಡಬೇಕು ಅಂದರೆ ಅದಕ್ಕೆ ಗ್ಲೂನ ಹಚ್ಬಿಟ್ಟು ಒಂದು ಸ್ವಲ್ಪ ಸ್ಮಾಲ್ ಅಮೌಂಟ್ ಆಫ್ ಕ್ರಾಫ್ಟ್ ಶೀಟ್ನ ತೊಗೊಂಡು ಏನು ಮಾಡಬೇಕು, ಪೇಸ್ಟ್ ಮಾಡಬೇಕು. ಯಾಕಂತಂದರೆ ಅದರಿಂದ ನಮಗೆ ಒಂದು ಪೆಟಲ್ ಲುಕ್ ಇನ್ನೂ ಕೂಡ ಜಾಸ್ತಿ ಚೆನ್ನಾಗಿ ಕಾಣಿಸುತ್ತೆ. ಅದಾದಮೇಲೆ ಒಂದು ಪೆನ್ಸಿಲ್ನ ತೊಗೊಂಡು ಆ ಒಂದು ಟಾಪ್ ಲೇಯರ್ ಆಫ್ ದ ಪೆಟಲ್ನ ಏನು ಮಾಡಬೇಕು, ಕರ್ವ್ ಮಾಡಬೇಕು. ಸೊ ನೀವೆಲ್ಲ ನೋಡಿದ್ದೀರಾ ಅಲ್ವಾ, ಈಗ ರೋಸ್ ಆಗಿರ್ಬೋದು ಇಲ್ಲ ಬೇರೆ ಫ್ಲವರ್ಸ್ ಆಗಿರ್ಬೋದು, ಪೆಟಲ್ಸ್ ಯಾವ ಥರ ಕರ್ವ್ ಆಗಿರುತ್ತೆ. ಸೊ ಆ ಒಂದು ಶೇಪ್ ಕೊಡೋಕ್ಕೆ ನಾನು ಈ ಥರ ಮಾಡ್ತಾ ಇದ್ದೀನಿ. ಸೊ ಅದಾದಮೇಲೆ ನಾವು ಏನು ಬೇಸನ್ನು ರೆಡಿ ಮಾಡ್ಕೊಂಡಿದ್ದೀವಿ, ಮೀನ್ಸ್ ದ ಕಾರ್ಡ್ಬೋರ್ಡ್ ಏನಿದೆ, ದ ಸರ್ಕಲ್ಡ್ ಕಾರ್ಡ್ಬೋರ್ಡ್ ಏನಿದೆ, ಅದಕ್ಕೆ ಗ್ಲೂ ಹಾಕಿ ಈ ಒಂದು ಪೆಟಲ್ಸ್ನ ಪೇಸ್ಟ್ ಮಾಡ್ತಾ ಇದ್ದೀನಿ. ಸೊ ಸೆಕೆಂಡ್ ಪೆಟಲ್ನ ಪೇಸ್ಟ್ ಮಾಡಬೇಕಾದ್ರೆ ನೀವು ನೋಡಬೇಕು ಏನು ಅಂತ ಅಂದರೆ ಅಲ್ಲಿ ಏನು ನಾನು ಮಧ್ಯದಲ್ಲಿ ಕಟ್ ಮಾಡಿ ಗಮ್ಮನ್ನು ಪೇಸ್ಟ್ ಮಾಡಿದ್ದೆ, ಆ ಒಂದು ಜಾಗದಿಂದ ದ ಸೆಕೆಂಡ್ ಪೆಟಲ್ನ ಪೇಸ್ಟ್ ಮಾಡಬೇಕು. ಸೊ ಆಗ ಏನಾಗುತ್ತೆ, ಪೆಟಲ್ಸ್ ಕರೆಕ್ಟಾಗಿ ಒಂದು ಫ್ಲವರ್ ಥರ ಕಾಣಿಸುತ್ತೆ ಆ್ಯಂಡ್ ಪೆಟಲ್ಸ್ ಕರೆಕ್ಟಾಗಿ ಕೂರುತ್ತೆ. ನಾನು ನಿಮಗೆ ಆಗಲೇ ಅಂದೆ, ನಿಮಗೆ ಇನ್ನೂ ಸ್ವಲ್ಪ ದೊಡ್ಡದಾಗಿ ಫ್ಲವರ್ ಬೇಕು ಅಂತ ಅಂದರೆ ನೀವು ಇನ್ನೂ ಬೇರೆ ಬೇರೆ ರೀತಿಯ ಪೆಟಲ್ಸ್ನ, ಬೇರೆ ಡಿಸೈನ್ಸ್ ಪೆಟಲ್ಸ್ನ ಕೂಡ ಕಟ್ ಮಾಡ್ಕೋಬೋದು ಆ್ಯಂಡ್ ಬೇರೆ ಮೆಷರ್ಮೆಂಟ್ ಪೆಟಲ್ಸ್ನ ಕೂಡ ಕಟ್ ಮಾಡ್ಕೋಬೋದು. ನಾನು ಇಲ್ಲಿ ಜಸ್ಟ್ ನಿಮಗೆ ಒಂದು ಮೆಥಡ್ನ ತೋರಿಸ್ತಾ ಇದ್ದೀನಿ, ಯಾವ ರೀತಿ ಒಂದು ಫ್ಲವರ್ನ ಮಾಡ್ಬೋದು ಅಂತ. ಸೊ ಈ ಒಂದು ಮೆಥಡಲ್ಲಿ ನೀವು ಯಾವ ರೀತಿ ಫ್ಲವರ್ಸ್ ಬೇಕಿದ್ರೂ ಮಾಡ್ಬೋದು, ಯಾವ ರೀತಿ ಡಿಸೈನ್ ಬೇಕಿದ್ರೂ ನೀವು ಅಲ್ಲಿ ಮಾಡ್ಬೋದು. ಸೊ ಆ ಒಂದು ಫ್ಲವರಲ್ಲಿ ಸೆಂಟರಲ್ಲಿ ಹಾಗೆ ಜಾಗ ಉಳಿದಿದೆ. ಸೊ ಅದಕ್ಕೆ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ, ಬ್ಲ್ಯಾಕ್ ಕಲರ್ ಕ್ರಾಫ್ಟ್ ಶೀಟ್ನ ತೊಗೊಂಡು ಅದಕ್ಕೆ ಕಟ್ ಮಾಡಿ ಪಿಸ್ಟಲ್ಸ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ಯಾಕಂತಂದರೆ ನೀವು ಎಲ್ಲ ಫ್ಲವರ್ಸ್ ನೋಡಿದ್ದೀರಾ ಅಲ್ವಾ, ಅದರ ಸೆಂಟ್ರಲ್ಲಿ ಪಿಸ್ಟಲ್ಸ್ ಇರುತ್ತೆ ಅಲ್ವಾ. ಸೊ ಅದೇ ರೀತಿ ನಾವು ಕೂಡ ಇಲ್ಲಿ ಕಾಂಟ್ರಾಸ್ಟ್ ಕಲರಲ್ಲಿ ಪಿಸ್ಟಲ್ಸ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ನೀವು ಏನು ಮಾಡಬೇಕು ಅಂತ ಅಂದರೆ, ನೀವು ಕಟ್ ಮಾಡಾದ್ಮೇಲೆ ಅದನ್ನು ಈ ಥರ ಫೋಲ್ಡ್ ಮಾಡಿ ಸುತ್ತಬೇಕು. ಆಗ ಏನಾಗುತ್ತೆ, ಆ ಒಂದು ಪಿಸ್ಟಲ್ಸ್ ಏನಾಗುತ್ತೆ ಅಂದರೆ ಸ್ವಲ್ಪ ಇನ್ನೂ ಜಾಸ್ತಿ ದೊಡ್ಡದಾಗಿ ಕಾಣಿಸುತ್ತೆ. ಸೊ ಈ ಥರ ನೀವು ಮಾಡಿ ಅಲ್ಲಿ ಏನು ಸೆಂಟರಲ್ಲಿ ಜಾಗ ಉಳಿದಿದೆ ಅಲ್ಲಿಗೆ ಪೇಸ್ಟ್ ಮಾಡಬೇಕು. ಆ ಒಂದು ಪೇಸ್ಟ್ ಮಾಡಾದ್ಮೇಲೆ ನೀವು ನೋಡ್ಬೋದು ದ ಫೈನಲ್ ಲುಕ್ ಯಾವ ಥರ ಇದೆ ಅಂತ. ಇಫ್ ಯು ಲೈಕ್ ದ ಫೈನಲ್ ಲುಕ್, ಜಸ್ಟ್ ಗಿವ್ ಮಿ ಅ ಲೈಕ್ ಬಟನ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ದಿಸ್ ಈಸ್ ದ ಫೈನಲ್ ಲುಕ್. ಇದೇ ರೀತಿ ನಾನು ಬೇರೆ ಬೇರೆ ಕಲರ್ಸಲ್ಲಿ ಫ್ಲವರ್ಸ್ನ ಪ್ರಿಪೇರ್ ಮಾಡಿದ್ದೀನಿ ಆ್ಯಂಡ್ ನನ್ನ ಇನ್ಸ್ಟಾ ID ಕೂಡ ನಾನು ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿದ್ದೀನಿ, ನೀವು ಅಲ್ಲಿ ಕೂಡ ನೋಡ್ಬೋದು ಈ ಒಂದು ಫ್ಲವರ್ಸ್ನ ನಾನು ಎಲ್ಲಿ ಯೂಸ್ ಮಾಡಿದ್ದೀನಿ, ಯಾವ ಥರ ಯೂಸ್ ಮಾಡಿದ್ದೀನಿ ಅಂತ. ಸೊ ಥ್ಯಾಂಕ್ ಯು ಎವ್ರಿ ಒನ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.